ಅಧ್ಯಕ್ಷರೇ, ಐ ಥಿಂಕ್ ನಾವೆಲ್ಲ ಇಡೀ ರಾಜ್ಯದ ಜನ ಪಕ್ಷ ಭೇದ ಎಲ್ಲ ಬಿಟ್ಟು ಎಲ್ಲ ಅನೇಕರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಇದಕ್ಕೆ ಹೋರಾಟ ಮಾಡಿ ಕೋರ್ಟಲ್ಲೂ ಕೂಡ ನಮ್ಮ ಪರ ಏನು ಬೇಕೋ ನಮಗೆಲ್ಲ 2022ರಲ್ಲೇ ಕಳಸಾ ಬಂಡೂರು ನೀರಾವರಿ ಕೇಂದ್ರ ಜಲ ಆಯೋಗ ಕೂಡ ನಮಗೆ ಪರ್ಮಿಷನ್ ಕೂಡ ಕೊಡ್ತು. ನಮಗೇನೇನು ಬೇಕೋ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದೆ. ಸೆಲೆಬ್ರೇಷನು ಆಯಿತು. ಬಹುಶಃ ಎಲ್ಲ MLAಗಳೆಲ್ಲ ಸೇರಿ ಧಾರವಾಡಲ್ಲಿ, ಹುಬ್ಳಿ ಧಾರವಾಡಲ್ಲಿ ವಿಜಯೋತ್ಸವ ಕೂಡ ಆಚರಣೆ ಮಾಡಿದ್ರು. ಇದಾಗೋಗ್ತಿದೆ ಅಂತ ಆಗೋದ ತಕ್ಷಣ 9/1/2003ರಲ್ಲಿ ಅವನು ಗೋವಾ ವಾರ್ಡನ್ ಅಂತೆ, ಚೀಫ್ ವೈಡರ್ ಮಾಡೋರು, ನಮ್ಮ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಐ ಡೋಂಟ್ ನೋ ಹೌ ಹಿ ಹ್ಯಾಸ್ ಪವರ್ಸ್ ಟು ಇಶ್ಯೂ. ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಏನಾದ್ರು ನಮಗೆ ಕೊಡೋಕೆ ಅವಕಾಶ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಕೊಡ್ಬೋದು. ಸೆಂಟ್ರಲ್ ಈಗ ನಾನೇ ಆಗಲಿ, ನಮ್ಮ ರಾಜ್ಯದ ಆಫೀಸರ್ ಆಗಲಿ, ಹೌ ಕ್ಯಾನ್ ಈ ಗಿವ್ ಟು ದಟ್ ಸ್ಟೇಟ್? ನೀವು ಈ ಥರ ಏನು ಮಾಡೋಕೆ ಹೋಗ್ಬಿಡಿ, ನೀವು ಇವತ್ತು ಸೆಲೆಬ್ರೇಷನ್ ಮಾಡಿಬಿಟ್ಟಿದ್ದೀರಿ, ನಿಮಗೆ ಕೋರ್ಟ್ ಆರ್ಡರ್ ಆದ ತಕ್ಷಣ ನೀವು ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಕೊಟ್ಟಿದ್ದಾರೆ. ಆಗ ನಮ್ಮಲ್ಲಿ ಏನೋ ಒಂದು ತಪ್ಪಾಗಿದೆ ಅಂತ ನನ್ನ ವೈಯಕ್ತಿಕವಾಗಿ, ಐ ಆಮ್ ನಾಟ್ ಎ ಲಾ ಸ್ಟೂಡೆಂಟ್, ನನಗೆ ಇಲ್ಲ, ವಿತ್ ಮೈ ಲಿಟಲ್ ಬೇಸಿಕ್ ಕಾಮನ್ ಸೆನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್, ಅವನು ನೋಟಿಸ್ ಕೊಟ್ಟರು ತಕ್ಷಣ ವಿ ಶುಡ್ ಸ್ಟಾರ್ಟ್ ಕೇರ್ ಟು ದಟ್ ನೋಟಿಸ್. ನಾನು ಆ ಸ್ಟ್ಯಾಂಡಲ್ಲಿ ಅವತ್ತಿದ್ದಿದ್ರೆ ನಾನು ಕೇರೇ ಮಾಡ್ತಿರ್ಲಿಲ್ಲ. ಅವನು ಯಾರ, ನೀನು ಯಾರಯ್ಯ ನನಗೆ ಕೊಡೋಕ್ಕೆ ನೋಟಿಸು? ಏನಾಯ್ತು, ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು, ಇಲ್ಲ ಕೋರ್ಟ್ ಕೊಡಬೇಕು ಅಂತ. ಈ ಮಧ್ಯದಲ್ಲಿ ಅವ್ರು ಹೇಳ್ದಂಗೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಾನು ಮೊನ್ನೆ ಹೋಗಿ 4 ಸತಿ ನಾನು ಯಾದವ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಐ ನೋ ಇಮ್ ಪರ್ಸನಲಿ, ಈಸ್ ಎ ವೆರಿ ಗುಡ್ ಮ್ಯಾನ್, ಈ ಪಾಸಿಟಿವ್. ಬಟ್ ಅವ್ರಿಗೇನು ಪೊಲಿಟಿಕಲ್ ಕಂಪಲ್ಷನ್ಸ್ ಇದೆ ಗೊತ್ತಿಲ್ಲ. ಇದೇ ವಿಚಾರವಾಗಿ ನಾನು ಜೋಶಿ ಅವ್ರನ್ನು ಕೂಡ 3 ಬಾರಿ ನಾನು ಪರ್ಸನಲ್ ಹೋಗಿ ನಾನು ಭೇಟಿ ಮಾಡಿದ್ದೀನಿ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು, ಈಗೂ 23-24 ಒಳಗೆ ಯಾವಾಗಾರು ಒಂದಿನ ಬನ್ನಿ ಅಂತ ಕೂಡ ಟೈಮ್ ಕೊಟ್ಟಿದ್ದಾರೆ. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಕರ್ನಾಟಕ ಅವ್ರು ಹೇಳ್ತಾ ಇದ್ದೀನಿ ನಾನು, ಕಳಸಾ ಬಂಡೂರಿ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಕರ್ನಾಟಕ ಹ್ಯಾಸ್ ಎವ್ರಿ ರೈಟ್ ಟು ಯುಟಿಲೈಸ್ ಅವರ್ ಅಲೋಕೇಟೆಡ್ ಶೇರ್ ಆಸ್ ಮ್ಯಾಂಡೇಟೆಡ್ ಬೈ ದಿ ಮಹದಾಯಿ ಅವಾರ್ಡ್. ನಮ್ದು ಯಾವ ಥರದ, ನಾನೀಗಾಗಲೇ ಬಂದ ತಕ್ಷಣ ಇದನ್ನು ಟೆಂಡ್ರು ಕರೆದು ಬಿಟ್ಟಿದ್ದೀನಿ. ಇದು ಅವಾರ್ಡು, ಇದನ್ನು ಕಾಂಟ್ರಾಕ್ಟ್ ಅವಾರ್ಡು ಕೂಡ ನಾನು ಫೈನಲೈಸ್ ಮಾಡಿ ಇಟ್ಟಿದ್ದೀನಿ. ಅವರು ಒಂದು ಸ್ಮಾಲ್ ಇದನ್ನು ಮಾಡಬೇಕು, ಲೀಗಲಿ ನಾನು ನೋಡ್ತಾ ಇದ್ದೀನಿ ಇದಕ್ಕೇನು ಮಾಡಬೇಕು ಅಂತೇಳಿ. ಬಹುಶಃ ನಾನು ನಮ್ಮ ಅಡ್ವೊಕೇಟ್ಸ್ಗೆ ಹೇಳಿದೆ, ವಿ ವಿಲ್ ವಿಡ್ರಾ ಅಂತ ಸಂದರ್ಭ ಬಂದರೆ ಲೀಗಲಿ ಎಕ್ಸಾಮಿನ್ ಮಾಡಿಬಿಟ್ಟು ನಮ್ಮ ಅಡ್ವೊಕೇಟ್ ಜನರಲ್ ಅಂತ ಮಾತಾಡ್ಬಿಟ್ಟು ವಾಪಸ್ ಏನು ನಾವು ಕೋರ್ಟ್ಗೆ ಹಾಕಿದ್ರೆ ಅದು ವಿಡ್ರಾ ಮಾಡಿಬಿಟ್ಟು ನಮ್ಮ ಜಾಗದಲ್ಲಿ ನಾವು ಕೆಲಸ ಮಾಡೋಕ್ಕೆ ಐ ಥಿಂಕ್ ಏನು ತೊಂದರೆ ಇಲ್ಲ ಅನ್ನೋದು ಕೂಡ ನನ್ನ ವೈಯಕ್ತಿಕವಾದ ಒಪಿನಿಯನು. ಸೊ ಅದಕ್ಕೆ ನಾನು ಕೆಲವು ಹತ್ರ ಕನ್ಸಲ್ಟ್ ಮಾಡ್ತಾ ಇದ್ದೀನಿ ಆನ್ ದಿಸ್ ಇಶ್ಯೂ, ಬಿಕಾಸ್ ಇದು ನಮ್ಮ ರಾಜ್ಯದ ಹಿತದ ವಿಚಾರ. ಸುಮ್ಮನೆ ಡಿಲೇ ಆಗ್ತಿದ್ದಂಗೆ ಹೋಗ್ತಾ ಇದೆ, ನೀರು ಅವ್ರಿಗೆ ಹೋಗ್ತಾ ಇದೆ. ನಮ್ಮ ಕೆಲಸ ಮಾಡೋಕ್ಕೆ ನೀನು ಮಾಡಬೇಡ ಅಂತ ಅಂದ್ಬಿಟ್ಟು, ಹೌ ಕ್ಯಾನ್ ಸಮ್ ವಾರ್ಡರ್ ಗಿವ್ ನೋಟಿಸ್ ಟು ಕರ್ನಾಟಕ ಗೌರ್ಮೆಂಟ್? ನಮ್ಮ ಚೀಫ್ ಸೆಕ್ರೆಟರಿ ಕಾಪಿ ಹಾಕ್ಬಿಟ್ಟು ನಮ್ಮ ವಾರ್ಡರ್ಗೆ. ಸೊ ಅದರಿಂದ ಇದೇ ಅಸೆಂಬ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ರ ವಿರುದ್ಧ ರಾಜ್ಯದ ಹಿತವಾಗಿ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಎಲ್ಲ ಹೋಗೋಣ, ಒಂದಿನ ಟೈಮ್ ಫಿಕ್ಸ್ ಮಾಡ್ತೀನಿ, ವಿ ವಿಲ್ ಗೋ ಅಂಡ್ ವಿ ವಿಲ್ ಡಿಮ್ಯಾಂಡ್. ನಾನು ಇದನ್ನ ಪ್ರೈಮ್ ಮಿನಿಸ್ಟರ್ಗೂ ಇದನ್ನು ಹೇಳಿದ್ದೀನಿ, ದಿಸ್ ಇಸ್ ವಾಟ್ ರೈಟ್ ಅಂತ. ಮೊನ್ನೆ ಚೀಫ್ ಮಿನಿಸ್ಟರ್ ಪಾಪ ಏನೋ ಮಾತಾಡಿರ್ಬೋದು, ನಾನು ಏನೋ ಹೇಳಿದ್ದೀನಿ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ದಿಸ್ ಇಶ್ಯೂ ಆಲ್ ಆಫ್ ಅಸ್, ನೀವು ಪ್ರೆಷರ್ ತರಬೇಕು, ನಾವು ಇದಕ್ಕೆ ಬದ್ಧವಾಗಿದ್ದೀವಿ, ನಾವು ಈ ಪ್ರಾಜೆಕ್ಟ್ ಮಾಡಲೇಬೇಕು. ಇದಾಯ್ತು ಅಂದ್ರೆ ವಿತಿನ್ 1 year ವಿ ಕ್ಯಾನ್ ಸಿ ರಿಸಲ್ಟ್ಸ್. ಡಾಕ್ಟರ್ ಎಸ್ ಟಿ ರಂಗನಾಥ್, ನಾವೇನು ಪ್ರೆಷರ್ ತಗೊಂಬರೋದಿಲ್ಲ, ನೀವು ಕೋರ್ಟ್ ಮಾಡ್ಬಿಟ್ರೆ ಆಗ್ಬಿಡ್ತೈತೆ. ಕೋರ್ಟ್ ನೋಡ್ರಿ, ಕೋರ್ಟ್ ಅಲ್ಲಿ ಇಟ್ ಇಸ್ ಇಂಪಾಸಿಬಲ್. ನಿಮ್ ಸ್ಟ್ಯಾಂಡ್ ಕರೆಕ್ಟ್ ಮಾಡಿ ಸುಮ್ಮನೆ ಅದಕ್ಕೆ ಏನೇನೋ ಹೋಗ್ತದೆ. ಅವ್ನು ಯಾರು ನೋಟಿಸ್ ಕೊಡಕ್? ಪಾರ್ಟಿಲಿ ಇದ್ದೀರಿ, ನೋಟಿಸ್ ನಾನು ಕೊಡಕ್ ಆಗ್ತದ? ಐ ಕಾಂಟ್ ಗಿವ್. ಇಲ್ಲ ನೀವು ನನ್ಗೆ ನೋಟಿಸ್ ಕೊಡಕ್ ಆಗ್ತದ? ಹಂಗೆ ಅವ್ರದೊಂದು ರಾಜ್ಯ, ನಮ್ದೊಂದು ರಾಜ್ಯ. ಏನಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ಬೇಕು, ಕೋರ್ಟ್ ಹೇಳ್ಬೇಕು. ತಮ್ಮ ಸ್ಟ್ಯಾಂಡ್ ಸರಿ ಇದೆ, ಅದು ಮಾಡಿ. ಓಕೆ.